ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮೋಸ್ ಜಲಸಂಧಿ ರಣರಂಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯ ನಡುವೆ ಇಡೀ ಜಗತ್ತು ವೆಯ್ಟ್ ಮಾಡ್ತಾ ಇತ್ತು ಈ ಡೆವಲಪ್ಮೆಂಟ್ ಬಗ್ಗೆ. ಅದೇನು ಡೆವಲಪ್ಮೆಂಟು ಅಂದರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಎರಡನೇ ಸುತ್ತಿನ ಮಾತುಕತೆ ಒಮ್ಮೆ ಎಲ್ಲ ಶಾಂತವಾಗಿಬಿಡ್ಲಿ ಅಂತ ಅಂದ್ಕೊಳ್ತಾ ಇದ್ರು. ಸೊ ಅದಕ್ಕೆ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಡೇಟ್ ಯಾವಾಗ, ವೇದಿಕೆ ಯಾವುದು ಎಲ್ಲ ಹೇಳ್ತೀವಿ. ಎರಡನೇ ಹಂತದ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಗುರುವಾರ ಅಮೆರಿಕ ಇರಾನ್ ಮಧ್ಯೆ ಎರಡನೇ ಹಂತದ ಮಾತುಕತೆ ನಡೆಯುತ್ತೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲ ಹಂತದ ಮಾತುಕತೆಯಲ್ಲಿ ಯಾವುದೇ ಒಪ್ಪಂದ ಆಗಕ್ಕಾಗಿರಲಿಲ್ಲ. ಮಾತುಕತೆ ಮುರಿದು ಬಿದ್ದಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ಆಯಿತು. ಅದು ಅಟರ್ ಫ್ಲಾಪ್ ಶೋ ಆಯಿತು. ಹೀಗಾಗಿ ಅಟ್ಲೀಸ್ಟ್ ಎರಡನೇ ಹಂತದಲ್ಲಿ ಅಮೆರಿಕ ಮತ್ತು ಇರಾನ್ ತನ್ನ ಡಿಫ್ರೆನ್ಸನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಹಾಗಾದರೆ ಈ ಎರಡನೇ ಹಂತದ ಮಾತುಕತೆಯಲ್ಲಿ ಈ ಪಟ್ಟನ್ನು ಸಡಿಲಿಸೋ ಕೆಲಸವನ್ನು ಎಷ್ಟರ ಮಟ್ಟಿಗೆ ಅಮೆರಿಕ ಮತ್ತು ಇರಾನ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಹಠಮಾರಿತನ ಅನ್ನೋದು ಎರಡೂ ಕಡೆಗಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ನಮಗೆ. ಅಮೆರಿಕ ಮೇಯ್ನಾಗಿ ಹಾರ್ಮೋಸ್ ಜಲಸಂಧಿಲಿ ಶುಲ್ಕ ವಿಧಿಸಬಾರ್ದು ಮತ್ತು ಈಗ ಆಲ್ರೆಡಿ ಅಣ್ವಸ್ತ್ರ ತಯಾರಿಕೆಗೆ ಬೇಕಾಗಿರುವಂತಹ ಯುರಾನಿಯಂ ಎನ್ರಿಚ್ಮೆಂಟನ್ನು 400ರಿಂದ 450 kg ಅಷ್ಟು ಇರಾನ್ ಏನು ರೆಡಿ ಮಾಡಿಕೊಂಡಿದೆ, 60% ಯುರಾನಿಯಂ ಎನ್ರಿಚ್ಮೆಂಟ್ ಏನಿದೆ ಅದನ್ನು ವಾಪಸ್ ಕೊಡಬೇಕು, ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಬೇಷರತ್ತಾಗಿ ಅಂತ ಕೇಳ್ತಾ ಇದೆ. ಇರಾನ್ ಇದಕ್ಕೆ ಒಪ್ಪೋದಕ್ಕೆ ರೆಡಿ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ. ಬಟ್ ರಷ್ಯಾ ಕೂಡ ಪ್ರೆಷರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ನಿಧಾನಕ್ಕೆ. ರಷ್ಯಾ ಮತ್ತು ಚೀನಾಗೆ ಅತಿ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇರೋದ್ರಿಂದ ಇರಾನನ್ನು ನೀಟಾಗಿ ಮನವೊಲಿಸೋದಕ್ಕೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಪ್ರಯತ್ನ ಪಡ್ತಾ ಇದೆ ರಷ್ಯಾದ ಅಧ್ಯಕ್ಷರೇ ಹೇಳಿದರು, ಒಂದು ವೇಳೆ ಇರಾನ್ ನಮಗೆ ಈ 450 kg ಅಷ್ಟು ಯುರಾನಿಯಂ ಎನ್ರಿಚ್ಮೆಂಟನ್ನು ಒಪ್ಪಿಸಿದ್ರೆ ನಾವು ಅದನ್ನು ಸೇಫಾಗಿ ಇಟ್ಕೊಳ್ತೀವಿ, ಯಾವುದೇ ರೀತಿ ಮಿಸ್ಯೂಸ್ ಆಗದಿರೋ ರೀತಿ ನೋಡ್ಕೊಳ್ತೀವಿ ಅಂತೆಲ್ಲ ಅವರು ನಿನ್ನೆ ಒಂದು ಆಫರನ್ನು ಕೂಡ ಕೊಟ್ಟಿದ್ದರು. ಈ ಬೆನ್ನಲ್ಲೇ 12ನೇ ತಾರೀಕು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಯಾರು ಬರ್ತಾರೆ, ಡಿಪ್ಲೊಮ್ಯಾಟಿಕ್ ಎಕ್ಸ್ಪರ್ಟ್ಗಳು ಅಮೆರಿಕದ ಕಡೆಯಿಂದ ಈ ಸಲ ಆದರೂ ಬರ್ತಾರಾ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಬಂದಿದ್ರಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಬಿಟ್ಟರೆ ಇನ್ನು ಸ್ಟೀವ್ ವಿಟ್ಕಾಫ್ ಎಲ್ಲ ಡಿಪ್ಲೊಮ್ಯಾಟ್ಸ್ ಅಲ್ಲ. ಅವರಿಗೆ ಬಾರ್ಗೇನ್ ಮಾಡಿ ಗೊತ್ತೇ ಇಲ್ಲ. ಸುಮ್ಮನೆ ಈ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ಅಂದರೆ, ನಾನು ಹೇಳ್ದವ್ರು ಕೇಳ್ದಂಗೆ ಇರಬೇಕು, ಅಲ್ಲಿ ಪ್ರತಿ ಮಾತುಕತೆನಲ್ಲೂ ಪ್ರತಿ ಸೆಂಟೆನ್ಸು ಕೂಡ ನಾನು ಕೇಳಿನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರಿಬ್ಬರನ್ನ ಕಳಿಸ್ಕೊಟ್ಟಿದ್ರು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಮಾತುಕತೆ ನಡೀತಲ್ಲ 21 ಗಂಟೆಯಲ್ಲಿ 12 ಸಲ ಡೊನಾಲ್ಡ್ ಟ್ರಂಪ್ಗೆ JD ವ್ಯಾನ್ಸು ಫೋನ್ ಮಾಡಿದ್ರಂತೆ. ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಏನು ಮಾಡಲಿ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಏನು ಉತ್ತರ ಕೊಡಲಿ, ಈಗ ಮುಂದಕ್ಕೆ ಪ್ರಶ್ನೆ ಹಾಕಬೇಕಾ ಬೇಡವಾ, ಹೀಗೆ ಫುಲ್ಲು ತಾಳಕ್ಕೆ ತಕ್ಕಂತೆ ಕುಣಿಸ್ಬಿಟ್ರು. ಸೊ ಹಿಂಗಾದರೆ ಡಿಪ್ಲೊಮ್ಯಾಟಿಕ್ ಮಾತುಕತೆಗಳು ಫೇಲ್ ಆಗುತ್ತೆ. ಹೀಗಾಗಿ ಈ ಸಲ ಏನು ಎಚ್ಚರಿಕೆಯ ಹೆಜ್ಜೆ ನೀಡ್ತಾರೆ, ಲಾಸ್ಟ್ ಟೈಮ್ ಬಂದಿದ್ದ ಟೀಮೇ ಈ ಸಲ ಕೂಡ ಕಂಟಿನ್ಯೂ ಆಗುತ್ತಾ, ಇದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇರಾನ್ ಅಂತೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೇನು ಈ ಮಾತುಕತೆ ಅನಿವಾರ್ಯ ಇಲ್ಲ, ಜಗತ್ತು ಹೇಳ್ತಿರೋದಕ್ಕೆ ನಾವು ಬರ್ತಿದ್ದೀವಿ, ಇಲ್ಲಾಂದರೆ ನಾವು ಕೊನೆ ಉಸಿರಿರೋ ತನಕ ಹೋರಾಡ್ತೀವಿ, ನಾವು ಮುಜಾಹಿದೀನ್ಗಳು ಅಂತ ಅವರು ಹೇಳ್ತಿದ್ದಾರೆ. ಓಕೆ, ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇಸ್ಲಾಮಾಬಾದ್ ಮಾತುಕತೆ ಯಾವಾಗ ಮುಗೀತು, ಏನು ಉತ್ತರ ಇಲ್ಲದೆ ಏಪ್ರಿಲ್ 12ನೇ ತಾರೀಕು ಮುಗೀತಲ್ವಾ. ಸೊ ಇಸ್ಲಾಮಾಬಾದ್ನಲ್ಲೇ ಮತ್ತೆ ಮಾತುಕತೆ ಮಾಡೋದಕ್ಕೆ ಇಬ್ಬರು ಬಯಸ್ದಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಹೊಸ ದೇಶದಲ್ಲಿ ಎರಡನೇ ಸುತ್ತಿನ ಮಾತುಕತೆ ಆಗುತ್ತೆ. ಆ ದೇಶದ ಹೆಸರು ಟರ್ಕಿಯಲ್ಲಿ ಯಾವ ಸ್ಥಳ ಅನ್ನೋದು ಗೊತ್ತಿಲ್ಲ, ಇಸ್ತಾಂಬುಲ್ ಅದು ಯಾವುದು ಅನ್ನೋದು ಗೊತ್ತಿಲ್ಲ. ಟರ್ಕಿ ಕೂಡ ಮೀಡಿಯೇಟ್ ಮಾಡೋದಕ್ಕೆ ನಾನು ರೆಡಿ ಅಂತ ಮುಂಚೆಯಿಂದ ಹೇಳ್ತಾ ಇತ್ತು. ಫಸ್ಟು ಮೀಡಿಯೇಷನ್ ಆಫರ್ ಕೊಟ್ಟಿದೆ ಟರ್ಕಿ, ಆಮೇಲೆ ಪಾಕಿಸ್ತಾನ. ಬಟ್ ಟರ್ಕಿ ಇರಾನ್ ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಅಲ್ಲ ಈ ಟೈಮ್ನಲ್ಲಿ ಅಂತ ಹೇಳ್ಬಿಟ್ಟು ಬೇಡ ಪಾಕಿಸ್ತಾನದಲ್ಲೇ ಬನ್ನಿ ಮಾತುಕತೆ ಆಡೋಣ ಅಂತ ಅಂದಿತ್ತು. ಈಗ ಪಾಕಿಸ್ತಾನದಲ್ಲಿ ಆಗದೇ ಇದ್ದಿದ್ದರಿಂದ ಆಮೇಲೆ ಪಾಕಿಸ್ತಾನದ ಮಿನಿಸ್ಟ್ರ್ ಕೈನಲ್ಲಿ ಅಷ್ಟೆಲ್ಲ ತಾಕತ್ತಿಲ್ಲ ಅನ್ನೋದು ಇರಾನ್ಗೂ ಗೊತ್ತಾಗಿದೆ. ಇನ್ಫ್ಲೂಯೆನ್ಸ್ ಮಾಡಿ ನೀವು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಜೋರಾಗಿ ಮಾತಾಡೋವಂಥ ತಾಕತ್ತು ಪಾಕಿಸ್ತಾನಕ್ಕಿಲ್ಲ. ಹೀಗಾಗಿ ಸ್ವಲ್ಪ ತೂಕ ಇರೋ ರಾಷ್ಟ್ರದ ಕಡೆಗೆ ಹೋಗೋಣ ಅನ್ನೋದು ಇರಾನ್ ಮತ್ತು ಅಮೆರಿಕದ ಚಿಂತನೆ. ಹೀಗಾಗಿ ಟರ್ಕಿ ಇನ್ನೊಂದು ವಿಚಾರ ಏನಂದರೆ, ಟರ್ಕಿ ಮತ್ತು ಪಾಕಿಸ್ತಾನ ಗಂಟಸ್ಯ ಇದ್ದಂಗೆ, ತುಂಬ ಕ್ಲೋಸ್ ಥಿಕ್ ಫ್ರೆಂಡ್ಸು, ಬ್ರದರ್ಹುಡ್ ಇಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅಂದರೆ ಎರಡೂ ಮುಸ್ಲಿಂ ರಾಷ್ಟ್ರಗಳು. ಹೀಗಾಗಿ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಇದೆ. ಟರ್ಕಿ ಅಧ್ಯಕ್ಷರು ಈಗಾಗಲೇ ಇಸ್ರೇಲಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ.
ಅವ್ರು ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿರ್ಬೇಕಾದ್ರೆ ಇಸ್ರೇಲ್ ಟರ್ಕಿ ಮೀಡಿಯೇಟ್ ಮಾಡೋದಕ್ಕೆ ಒಪ್ಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕು. ಯಾಕಂದರೆ ಮೊನ್ನೆ ಇಸ್ಲಾಮಾಬಾದ್ ಟಾಕ್ಸ್ನಲ್ಲೂ ಇಸ್ರೇಲ್ನಿಂದ ಯಾರೂ ಪ್ರತಿನಿಧಿಗಳು ಬಂದಿರಲಿಲ್ಲ, ಇಸ್ರೇಲ್ ಕೇರೆ ತೆಗೆದಿರಲಿಲ್ಲ ಬೇಸಿಕಲಿ ಈ ಪೀಸ್ ಟಾಕ್ಗೆ. ಈಗ ಟರ್ಕಿ ಅಧ್ಯಕ್ಷರು ಊರಿಗೆ ಮುಂಚೆ ಇಸ್ರೇಲಿಗೆ ಬಾಯಿಗೆ ಬಂದಂಗೆ ಬೈತಾ ಇರೋದ್ರಿಂದ ಟರ್ಕಿಗೂ ಬರ್ತಾರಾ ಇಸ್ರೇಲ್ ಕಡೆಯಿಂದ ಪ್ರತಿನಿಧಿಗಳು ಯಾರಾದರೂ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದರೆ ಈ ಸಂಧಾನದ ಮಾತುಕತೆ ಏನಾಗುತ್ತೆ ಭವಿಷ್ಯ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಹಾರ್ಮೋಸ್ ಜಲಸಂಧಿ ಅಂತೂ ರಣರಂಗ ಆಗಿ ಮಾರ್ಪಟ್ಬಿಟ್ಟಿದೆ. ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಅಮೆರಿಕದ ಯುದ್ಧ ನೌಕೆಗಳು ಎಲ್ಲ ಬಂದಿದೆ. ಯಾವ ಟೈಮಲ್ಲಿ ಮತ್ತೆ ಯುದ್ಧ ರೀಇಗ್ನೈಟ್ ಆದರೂ ಆಶ್ಚರ್ಯ ಇಲ್ಲ.